ಫೆಬ್ರವರಿ 11ರಂದು ನಮ್ಮ ಆಸ್ಪತ್ರೆಯಲ್ಲಿ ವಿಶ್ವ ಯುನಾನಿ ದಿನವನ್ನು ಆಚರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಜಿಲ್ಲಾ ಆಯುಷ್ ಅಧಿಕಾರಿಗಳಾದ ಡಾಕ್ಟರ್ ಗಿರಿಜಾ ಎಸ್.ಯು. ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಕೆ.ಬಿ. ಬಬಲಾದಿ ಮತ್ತು ಆಸ್ಪತ್ರೆಯ ಸ್ಥಾಯಿ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸಯೀದಾ ಅತರ್, ಡಾಕ್ಟರ್ ಶಬನಾ ಬೇಗಂ ಶಾರದಾದೇವಿ ರವರು ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಗೊಳಿಸಿದರು. ಆಸ್ಪತ್ರೆಯ ಶುಶ್ರೂಷಾಧಿಕಾರಿಗಳು ಪ್ರಾರ್ಥನೆ ಗೀತೆಯನ್ನು ಹಾಡಿದರು. ಜಿಲ್ಲಾ ಆಯುಷ್ ಅಧಿಕಾರಿಗಳು ಮಾತನಾಡಿ, ಭಾರತದಲ್ಲಿ ಮತ್ತು ಪ್ರಪಂಚದಾದ್ಯಂತ ಯುನಾನಿ ವೈದ್ಯಕೀಯದ ಬೆಳವಣಿಗೆಗೆ ಹಕೀಂ ಅಜ್ಮಲ್ ಖಾನ್ ನೀಡಿದ ಕೊಡುಗೆಯನ್ನು ಸ್ಮರಿಸುವ ದಿನ ಇದು. ಭಾರತದಲ್ಲಿ ಯುನಾನಿ ವೈದ್ಯಕೀಯದ ಪ್ರವರ್ತಕ ಎಂದು ವ್ಯಾಪಕವಾಗಿ ಪರಿಗಣಿಸಲ್ಪಟ್ಟ ಸಮಾಜ ಸುಧಾರಕ ಮತ್ತು ಪ್ರಸಿದ್ಧ ಯುನಾನಿ ವಿದ್ವಾಂಸ ಹಕೀಂ ಅಜ್ಮಲ್ ಖಾನ್ ಅವರ ಜನ್ಮವಾರ್ಷಿಕೋತ್ಸವವನ್ನು ಸ್ಮರಿಸಲು ಪ್ರತಿ ವರ್ಷ ಫೆಬ್ರವರಿ 11ರಂದು ವಿಶ್ವ ಯುನಾನಿ ದಿನವನ್ನು ಆಚರಿಸಲಾಗುತ್ತದೆ. ಹಕೀಂ ಅಜ್ಮಲ್ ಖಾನ್ ಒಬ್ಬ ಶಿಕ್ಷಣ ತಜ್ಞ, ಯುನಾನಿ ವೈದ್ಯ ಮತ್ತು ಯುನಾನಿ ವೈದ್ಯಕೀಯ ಪದ್ಧತಿಯಲ್ಲಿ ವೈಜ್ಞಾನಿಕ ಅಧ್ಯಯನದ ಸ್ಥಾಪಕರಾಗಿದ್ದರು. ಕಳೆದ ಕೆಲವು ವರ್ಷಗಳನ್ನು ನಾವು ಗಮನಿಸಿದರೆ ಜನರು ಮತ್ತೆ ಪ್ರಾಚೀನ ಚಿಕಿತ್ಸಾ ವಿಧಾನದತ್ತ ಆಕರ್ಷಿತರಾಗುತ್ತಿದ್ದಾರೆ. ನೋವು, ಹೊಟ್ಟೆ, ಚರ್ಮ ರೋಗಗಳು ಹಾಗೂ ಇತರ ಕಾಯಿಲೆಗಳಿಂದ ಬಳಲುತ್ತಿರುವ ರೋಗಿಗಳು ಯುನಾನಿ ಔಷಧವನ್ನು ಅಳವಡಿಸಿಕೊಳ್ಳಲು ಆದ್ಯತೆ ನೀಡುತ್ತಿದ್ದಾರೆ. ವೈದ್ಯಕೀಯ ಕ್ಷೇತ್ರವು ಅಸಾಧಾರಣ ಪ್ರಗತಿಯನ್ನು ಸಾಧಿಸಿದೆ ಹಾಗೂ ಹೆಚ್ಚಿನ ರೋಗಗಳಿಗೆ ಚಿಕಿತ್ಸೆ ನೀಡಲು ಸಾಧ್ಯವಾಗಿಸಿರುವ ಪ್ರಸ್ತುತ ಆಧುನಿಕ ಯುಗದಲ್ಲಿ ಪ್ರಾಚೀನ ಚಿಕಿತ್ಸಾ ವಿಧಾನವು ಇನ್ನೂ ಅದರ ಪ್ರಾಮುಖ್ಯತೆ ಉಳಿಸಿಕೊಂಡಿದೆ. ಜನರು ಆಯುಷ್ ಪದ್ಧತಿ ಕಡೆಗೆ ಮುಖ ಮಾಡುತ್ತಿದ್ದಾರೆ. ನಾವು ಸಭೆಯನ್ನು ಮಾಡುವುದರ ಮೂಲಕ ಆಸ್ಪತ್ರೆಯಲ್ಲಿನ ಕುಂದುಕೊರತೆಗಳನ್ನು ನಿವಾರಣೆ ಮಾಡಲು ಕ್ರಮ ವಹಿಸಲಾಗುವುದು ಎಂದು ಹೇಳಿದರು. ಬಳಿಕ ಮುಖ್ಯ ವೈದ್ಯಾಧಿಕಾರಿಗಳು ಡಾಕ್ಟರ್ ಕೆ.ಬಿ. ಬಬಲಾದಿ ಅವರು ಎಲ್ಲರಿಗೂ ಯುನಾನಿ ದಿನದ ಶುಭ ಕೋರಿದರು. ಭಾರತ ಮತ್ತು ಪ್ರಪಂಚದಾದ್ಯಂತ ಯುನಾನಿ ಔಷಧದ ಬೆಳವಣಿಗೆಗೆ ಹಕೀಂ ಅಜ್ಮಲ್ ಖಾನ್ ಅವರ ಕೊಡುಗೆ ಅಪಾರ. ವಿಶ್ವದ ಅತ್ಯಂತ ಹಳೆಯ ಆರೋಗ್ಯ ವ್ಯವಸ್ಥೆಗಳಲ್ಲಿ ಒಂದಾದ ಯುನಾನಿ ಔಷಧದ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಜನರು ಆಯುಷ್ ಚಿಕಿತ್ಸಾ ವಿಧಾನಗಳತ್ತ ಹೆಚ್ಚು ಒಲವು ತೋರುತ್ತಿದ್ದಾರೆ. ಅದು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಪ್ರಾಚೀನ ಚಿಕಿತ್ಸಾ ವಿಧಾನಗಳನ್ನು ಅಳವಡಿಸಿಕೊಳ್ಳುವಲ್ಲಿ ಭಾರತವು ವಿಶ್ವದ ಇತರ ದೇಶಗಳಿಗಿಂತ ಮುಂದಿದೆ. ಕಳೆದ ಆರೋಗ್ಯ ಶಿಬಿರ ಕೋರ್ಟ್ನಲ್ಲಿ ಜಡ್ಜ್ ಮತ್ತು ಇತರೆ ಅಧಿಕಾರಿಗಳು ಅರ್ಕೆ ಅಜೀಬ್ ಔಷಧದ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಅದು ಕೊರೋನಾ ಸಮಯದಲ್ಲಿ ತುಂಬಾನೇ ಪರಿಣಾಮಕಾರಿ ಔಷಧವಾಗಿತ್ತೆಂದು ಹೇಳಿದರು ಎಂದರು. ಔಷಧಿಗಳನ್ನು ತಯಾರಿಸಲು ಬಳಸುವ ಸಸ್ಯಗಳು ಹಾಗೂ ಗಿಡಮೂಲಿಕೆಗಳು ಅಪರೂಪವಾಗುತ್ತಿವೆ ಮತ್ತು ಅಳಿವಿನಂಚಿನಲ್ಲಿವೆ. ಗಿಡಮೂಲಿಕೆಗಳು ಹಾಗೂ ಸಸ್ಯಗಳನ್ನು ಆಸ್ಪತ್ರೆಗಳಲ್ಲಿ ಔಷಧ ಬನಗಳನ್ನು ಸ್ಥಾಪಿಸಬೇಕು. ಮನೆಯ ಸುತ್ತಮುತ್ತಲಿನ ಔಷಧಿ ಸಸ್ಯಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಬೇಕು ಎಂದರು. ನಾವು ಕೊಟ್ಟಿರುವಂತಹ ಚಿಕಿತ್ಸೆಯನ್ನು ಕಂಪ್ಲೀಟ್ ರೆಕಾರ್ಡ್ಸ್ ನಿರ್ವಹಣೆ ಮಾಡುವುದು ತುಂಬಾನೇ ಮುಖ್ಯವಾದದ್ದು. ಮೊಬೈಲ್ ಕ್ಲಿನಿಕ್ ಮುಖಾಂತರ ಇನ್ನೂ ಹೆಚ್ಚು ಹಳ್ಳಿಗೂ ಹೋಗಿ ಆಯುಷ್ ಸೇವೆಗಳ ಮತ್ತು ಮನೆ ಮದ್ದುಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಬೇಕು ಎಂದು ಹೇಳಿದರು. ಇಂಥ ನಾನು ಮಾಡಿದೀನಿ, ನಮ್ಮ ಪೇಷಂಟ್ ಈ ರೀತಿ ಒಪಿನಿಯನ್ ಅದ, ಈ ರೀತಿ ನಂಬರ್ ಅದ, ಹಿಂಗದ ಅವ್ರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬೇಕು, ನೀವು ಚಾಲೆಂಜ್ ಆಗಿ ಹೇಳ್ಬೋದು. ಅದಕ್ಕೆ ಯಾವುದೇ ಆಗಲಿ ನಮ್ಮಲ್ಲಿ ಕೆಲಸ ಇಲ್ಲ ನಮ್ಮೇ ಆಗಲಿ ಸಾಕಷ್ಟು ಕೆಲಸಗಳದಾವು. ಸರಿಯಾಗಿ ಡಾಕ್ಟ್ರು ಅಷ್ಟೇ ಜವಾಬ್ದಾರಲ್ಲ, ಡಾಕ್ಟರ್ ಜೊತೆಗೆ ಮೇನ್ ಇಂಪಾರ್ಟೆಂಟ್ ನೀವಿದ್ದೀರಿ. ಡಾಕ್ಟರ್ಗಿಂತಲೂ ಮೇನ್ ಇಂಪಾರ್ಟೆಂಟ್ ನೀವಿದ್ದೀರಿ. ನೀವು ನಮ್ಮ ಜೊತೆ ಕೈ ಜೋಡಿಸಿದಾಗ ಒಂದು ಅದಕ್ಕೆ ಈ ನಮ್ಮ ಯುನಾನಿ ಆಸ್ಪತ್ರೆ ಇನ್ನೂ ಉತ್ತುಂಗ ಶ್ರೇಣಿಯಲ್ಲಿ ಬೆಳಗಿ ಮತ್ತು ಈ ಹಕೀಂ ಅಜ್ಮಲ್ ಖಾನ್ ಅವರ ಒಂದು ಸ್ಮರಣಾರ್ಥ
ಎಲ್ಲಿ ಆಗಲಿ ಒಂದು ಸಣ್ಣ ಹಳ್ಳಿ ಆಗಲಿ ಅಥವಾ ಸ್ಲಮ್ ಏರಿಯಾದಲ್ಲಿ ಒಂದು ಚಿಕ್ಕ ಬೇರೆ ಬೇರೆ ದೊಡ್ಡ ಏರಿಯಾದಾಗ ಕ್ಯಾಂಪ್ ಮಾಡ್ಕೊಂತವ್ರು ಸಣ್ಣ ಸಣ್ಣ ಹಳ್ಳಿ ಒಳಗೆ ಅಥವಾ ತುಂಬಾ ಅಂತ ಏರಿಯಾದಾಗ ಹೋಗಿ ಒಂದು ಕ್ಯಾಂಪ್ ಮಾಡಿದ್ರೆ ಒಂದು ಸುಮ್ಮನೆ ಸಿಂಪಲ್ ಆಗಿ ಒಂದು ಅವ್ರಿಗೆ ಕೆಮ್ಮಿದ್ದಾಗ ಒಂದು ಕೆಮ್ಮಿನ ಔಷಧಿ ಕೊಟ್ಟು ಎಷ್ಟೋ ಮಂದಿಗೆ ನಮ್ಗೆ ಒಳ್ಳೆಯದಾಗ್ತದೆ ಅಂತಲ್ಲಿ ನಾವು ಒಂದು ಕ್ಯಾಂಪ್ ಮಾಡಿದ್ರೆ ನಿಜವಾಗಿ ನಾವು ಈ ಒಂದು ಸೇವೆ ನಾವು ಸಲ್ಲಿಸ್ದಂಗೆ ಆಗ್ತಂತ ಇವತ್ತ ನಾವು ಆಗ್ಬೋದು ಅಂತ ನಾವು ಆಲ್ರೆಡಿ ಮಾಡಿಟ್ಟಿದ್ದು ಅದು ಇಷ್ಟು ಫೇಮಸ್ ಆಗಿತ್ತಲ್ಲ ಇವನ್ ಜಡ್ಜ್ಗಳ ಬಾಯಿಲಿಂದ ಈ ರೀತಿ ಹೇಳಿದಾರೆ ಅಂತಂದ್ರೆ ನಮ್ಮ ಯುನಾನಿ ಸಿಸ್ಟಮ್ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋದು ಒಂದು ನಮ್ಗೆ ಅನಿಸ್ತು. ಅದಕ್ಕೆ ತಾವೆಲ್ಲರೂ ನಮ್ಮ ಒಂದು ಆಯುಷ್ ಸಿಸ್ಟಮ್ ಮುಂದೆ ತಾವೆಲ್ಲರೂ ಶ್ರಮಿಸಬೇಕು. ಶ್ರಮಿಸುವ ಜೊತೆಗೆ ಇದನ್ನ ಮುಕುಂದ ಶ್ರೇಣಿಯಲ್ಲಿ ನಾವು ಕೂಡಿ ಇಂದು ಆಸ್ಪತ್ರೆಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಆಸ್ಪತ್ರೆಯ ಸ್ಥಾಯಿ ವೈದ್ಯಾಧಿಕಾರಿಗಳು ಮತ್ತು ವೈದ್ಯಾಧಿಕಾರಿಗಳು ಮತ್ತು ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರಿಗೂ ಇನ್ನೊಮ್ಮೆ ತಮಗೆಲ್ಲರಿಗೂ ಮತ್ತೆ ಯುನಾನಿ ದಿನಾಚರಣೆ ಎಲ್ರಿಗೂ ಶುಭಾಶಯ ಕೊಡುತ್ತಾ ಮೇಡಮ್ ಹೇಳಿದ್ರು ಎಲ್ಲ ಸಿಸ್ಟಮ್ಗೆ ಒಂದೊಂದು ತಿಂಗಳಿಗೆ ಒಂದು CRT ಇರಬೇಕಂತ ಹೇಳಿದ್ರು. ತಿಂಗಳಿಗಾಗಿಲ್ಲ ಕ್ವಾರ್ಟರ್ಲಿ ಆದರೂ ಇರಬೇಕಂತ ನಾವು ಕ್ವಾರ್ಟರ್ಲಿ ಇರಬೇಕು. ನಮ್ಮ ಪದ್ಧತಿ ಇವತ್ತು ಏನೇನಂದರೆ ಇನೋವೇಷನ್ಸ್ ಇನ್ ಯುನಾನಿ ಮೆಡಿಸಿನ್ ಫಾರ್ ಇಂಟಿಗ್ರೇಟಿವ್ ಹೆಲ್ತ್ ಸೊಲ್ಯೂಷನ್. ಈಗ ಮೊದಲು ನಮ್ಮ ಪದ್ಧತಿಯಲ್ಲಿ ಮೇಡಮ್ ಹೇಳಿದಾಗೆ ಕಪಿಂಗ್ ಥೆರಪಿ ಇಸ್ ವೆರಿ ಫೇಮಸ್ ಇನ್ ಯುನಾನಿ ಮೆಡಿಸಿನ್. ಕಪಿಂಗ್ ಮೊದಲು ಇದ್ದಾಗ ಅದು ಹಳೆ ಕಪ್ಸ್ ಯೂಸ್ ಮಾಡ್ತಾ ಇದ್ರು, ಅದು ಏನಂತಾರ ಹಾರ್ನ್ಸ್ ಯೂಸ್ ಮಾಡ್ತಾ ಇದ್ರು. ಆದರೆ ಈಗ ನೋಡಿದ್ರೆ ಡೆವಲಪ್ಮೆಂಟ್ ಪ್ರಕಾರ ಈ ಯೂಸ್ ಅಂಡ್ ಥ್ರೋ ಯೂಸ್ ಮಾಡ್ತೀವಿ. ಇನ್ನು ಈಗ ಇನ್ನೋವೇಷನ್ ಅಂದರೆ ಈಗ ಎಲೆಕ್ಟ್ರಾನಿಕ್ ಮತ್ತು ಡಿಜಿಟಲ್ ಕಪಿಂಗ್ ಬರಲಾಗುತ್ತಲ್ಲ, ಆದರೆ ಇದು ಇನ್ನೋವೇಷನ್ ಒಂದೊಂದಾಗಿ ಇಂಟಿಗ್ರೇಟಿವ್ ಸೊಲ್ಯೂಷನ್ ಈ ಹೋಲಿಸ್ಟಿಕ್ ಅಪ್ರೋಚ್ ರೀಚಿಂಗ್ ಟು ದ ಪಬ್ಲಿಕ್ ಆಗುತ್ತೆ. ನಾವು ಆದಷ್ಟು ಇನ್ನಷ್ಟು ಈ ಪಬ್ಲಿಕ್ಗೆ ರೀಚ್ ಮಾಡಬೇಕಂತ ಮಾಡಿದ್ವಿ. ಇದ್ರ ಜೊತೆಗೆ ಇನ್ನೂ ಏನಂದರೆ ನಾವು ನಮ್ಮಲ್ಲಿ ಫುಟ್ ಬಾತ್ ಇದೆ, ಸ್ಪೈನ್ ಬಾತ್ ಇದೆ, ಸಿಟ್ಸ್ ಬಾತ್ ಇದೆ. ಅದೆಲ್ಲ ಇಕ್ವಿಪ್ಮೆಂಟ್ಸ್ ಎಲೆಕ್ಟ್ರಾನಿಕ್ ಆಗಿ ಡಿಜಿಟಲ್ ಆಗಿ ತರಬೇಕಂತ ನಾವು ಯೋಚನೆ ಮಾಡ್ಲಾಗ್ತೀವಿ. ಮೇಡಮ್ ಅವ್ರದ್ದು ಎಂಕರೇಜ್ಮೆಂಟ್ ಬೇಕಾಗಿದೆ ಇದಕ್ಕೆ. ಮತ್ತು ಮೇಡಮ್ ಅವ್ರು ನಮಗೆ ನಾನು ಮೇಡಮ್ ಅವ್ರ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಮೇಡಮ್ ಅವ್ರು ಹೋಗೋಕ್ಕಿಂತ ಮುಂಚೆ ಒಂದು ಎಕ್ಸ್ರೇ ಮಷಿನ್ ನಮಗೆ ಕೊಟ್ಬಿಟ್ರೆ ಎಲ್ಲ ಅವ್ರು ಇಲ್ಲೇ ರೆಫರ್ ಮಾಡ್ತಾರೆ. ಇದು ಯುನಾನಿ ದಿನಾಚರಣೆ 2016 ಅಂದು ಕೇಂದ್ರ ಸರ್ಕಾರವು ಲಾಂಚ್ ಮಾಡಿದ್ರು. ಹಕೀಮ್ ಅಜ್ಮಲ್ ಖಾನ್ ಅವರು ಒಂದು ಬಹಳ ಖ್ಯಾತ ವ್ಯಕ್ತಿಯವರಿದ್ದರು. ಅವರು ಒಂದು ಖ್ಯಾತ ವ್ಯಕ್ತಿಯಲ್ಲೇ ಅವರು ಸ್ವಾತಂತ್ರ್ಯ ಹೋರಾಟಗಳು, ಸೋಷಿಯಲ್ ರಿಫಾರ್ಮರು, ಸಮಾಜ ಸುಧಾರಕರು, ಅವ್ರು ಮತ್ತೆ ವೈದ್ಯರು. ಅವ್ರು ಒಂದೇ ವೈದ್ಯಕ್ಕಿಲ್ಲ, ಇದು ವೇದಿಕ ಮತ್ತು ಎರಡು ತಿಬ್ಬಿ ಆ್ಯಂಡ್ ವೇದಿಕ ಎರಡು ಮೆಡಿಸನ್ಗೆ ಬಹಳ ಪ್ರೋತ್ಸಾಹ ಕೊಡ್ತಾ ಇದ್ರು. ಅವ್ರ ಕಾಲದಲ್ಲಿ ಅವರು ಪರ್ಸನಲ್ ಫಿಸಿಷಿಯನ್ ಟು ಗೌರ್ಮೆಂಟ್ ಆಫ್ ರಾಂಪುರ್ ಅಂತ ಅವರಿದ್ರು. ಬ್ರಿಟಿಷ್ ಅವರು ಅವ್ರದ್ದು ಇಷ್ಟೊಂದು ವರ್ಕ್ ನೋಡಿ ಅವ್ರು ಭಾಳ ಅವ್ರಿಗೆ ಹೆಮ್ಮೆ ಕೊಡ್ತಾ ಇದ್ರು, ಅವ್ರು ಭಾಳ ಎಂಕರೇಜ್ಮೆಂಟ್ ಕೊಡ್ತಾ ಇದ್ರು, ಅವ್ರು ಭಾಳ ರೆಸ್ಪೆಕ್ಟ್ ಕೊಡ್ತಾ ಇದ್ರು. ಆ ಕಾಲದ ಬ್ರಿಟಿಷ್ ಸರ್ಕಾರವು ಅವ್ರಿಗೆ ಭಾಳಷ್ಟು ಕೃತಿಕೆಗಳು ಕೊಟ್ಟಿದ್ರು, ಅವಾರ್ಡ್ಸ್ ಮೂಮೆಂಟ್ಸ್ ಕೊಟ್ಟಿದ್ರು ಅವರು. ಆದರೆ ಅವ್ರು ರಿಸೀವ್ ಮಾಡಲಿಲ್ಲ, ಯಾಕಂದರೆ ಅವ್ರ ದೇಶದಿಂದ ಭಾಳ ಪ್ರೇಮ ಇತ್ತು. ಅದಕ್ಕೆ ಆ ಥರ ಆದರೂ ನಮ್ಮ ಗೌರ್ಮೆಂಟ್ ಅವ್ರು ಗವರ್ನರ್ ಆಫ್ ಆಂಪೂರ್ ಇದ್ದಾಗ ಅವ್ರಿಗೆ ಮಸೂಲ್ ವಿಲ್ಕ್ ಅಂದರೆ ಹೀಲರ್ ಆಫ್ ದ ನೇಷನ್ ಅಂತ ಒಂದು ಭಾಳ ದೊಡ್ಡ ಪ್ರಶಸ್ತಿ ಕೊಟ್ಟಿದ್ರು. ಸರ್ ಅವ್ರು ಹೇಳಿದರು, ನಾವು RKG ಬಗ್ಗೆ ಕೋರ್ಟ್ನಲ್ಲಿ ಭಾಳ ಜನ ನೆನೆಸಿದ್ರು ಅಂತ ಹೇಳಿದರು, ಜಡ್ಜ್ ಅವ್ರು ನೆನೆಸಿದ್ರು. ಸರ್ ಅದು ಆ ಒಂದು ಲಿಕ್ವಿಡ್ ಕೊರೋನಾ ಪೀರಿಯಡ್ನಲ್ಲಿ ಭಾಳಷ್ಟು ಫೇಮಸ್ ಆಗಿದೆ. ಆ ಕಂಪನಿಯೂ ಆದಷ್ಟು ಪ್ರಾಫಿಟ್ ಆಗಿದೆ. ಆ ಕಂಪನಿಗೂ ಬರೀ ಒಂಥರ ಅಡಿಕ್ಷನ್ ಆಗಬಾರ್ದು, ಡಿಸೀಸ್ ವೈಸ್ ಯೂಸ್ ಮಾಡಬೇಕು. ಆ ಲಿಕ್ವಿಡ್ ಒಂದು ಇಂಟರ್ನಲ್ ಎಕ್ಸ್ಟರ್ನಲ್ ಎರಡಕ್ಕೂ ಯೂಸ್ ಮಾಡ್ಬೋದು. ಇವನ್ ನಾವು ಇಲ್ಲಿ ಡೈರಿಯಾಗಳು ಕೊಡ್ತೀವಿ. ಆ ಲಿಕ್ವಿಡ್ 2 drops ಆಫ್ ಲಿಕ್ವಿಡ್ ಒಂದು ಸ್ಪೂನ್ ಕರ್ಡ್ಸ್ನಲ್ಲಿ ಮಿಕ್ಸ್ ಮಾಡಿ 2 hours 3 ಸಲ ಕುಡಿಸುತ್ತೆ. ಇವನ್ ಲೂಸ್ ಮೋಷನ್ಸ್ ಕಡಿಮೆ. ಸ್ಥಾಯಿ ವೈದ್ಯಾಧಿಕಾರಿಗಳು ಎಲ್ಲರಿಗೂ ಯುನಾನಿ ದಿನದ ಶುಭಕೋರಿ ಮಾತನಾಡಿ, ಅರ್ಕೆ ಅಜೀಬ್ ಯುನಾನಿ ಔಷಧವು ಜನಪ್ರಿಯ ಯುನಾನಿ ದ್ರವವಾಗಿದೆ. ಇದು ಕೆಮ್ಮು, ಶೀತ, ಕಿವಿನೋವು, ಹಲ್ಲು ನೋವು ಇತ್ಯಾದಿಗಳಂತಹ ಹಲವಾರು ಪ್ರಯೋಜನಗಳಿವೆ ಎಂದು ಹೇಳಿದರು. ಯುನಾನಿ ಪದ್ಧತಿಯಲ್ಲಿ ವಿವಿಧ ಚಿಕಿತ್ಸೆಗಳಿವೆ. ಅದರಲ್ಲಿ ನಾವು ಉಪಯೋಗಿಸುವ ಉಪಕರಣಗಳು ಎಲೆಕ್ಟ್ರಾನಿಕ್ ಅಂಡ್ ಡಿಜಿಟಲ್ ಉಪಕರಣಗಳನ್ನಾಗಿ ಅಪ್ಗ್ರೇಡ್ ಮಾಡಬೇಕಾಗಿದೆ. ಅದಕ್ಕೆ ನಿಮ್ಮ ಸಹಕಾರ ಬೇಕು ಮತ್ತು ನಮ್ಮ ಆಸ್ಪತ್ರೆಗೆ ಒಂದು ಎಕ್ಸ್ರೇ ಮಷೀನ್ ಬಹಳ ದಿನದಿಂದ ಬೇಡಿಕೆ ಇದೆ, ಅದನ್ನು ಪೂರೈಸಬೇಕೆಂದು ಜಿಲ್ಲಾ ಆಯುಷ್ ಅಧಿಕಾರಿಗಳಿಗೆ ಮನವಿ ಮಾಡಿದರು. ವೈದ್ಯರು, ಆಸ್ಪತ್ರೆಯ ಶುಶ್ರೂಷಾಧಿಕಾರಿಗಳು, ಫಾರ್ಮಸಿ ಅಧಿಕಾರಿಗಳು ಮತ್ತು ಆಸ್ಪತ್ರೆಯ ಸಿಬ್ಬಂದಿಗಳು ರಚಿಸಿರುವ ಪೋಸ್ಟರ್ ಪ್ರೆಸೆಂಟೇಷನ್ಗಳನ್ನು ವೀಕ್ಷಿಸಿದರು.
ಅದು ಅದು ಮಲ್ಟಿಪರ್ಪಸ್ ಯೂಸ್ ಒಂದೇ ನಾವು इसके टाइम पे भी आया था ना कोविड के टाइम से काफी गए थे मल्टीपल ब्लड हमारा मेन मोटिव जो है कि हम इसको कैसे बैलेंस करते हैं अपनी लाइफ में। कोलेस्ट्रॉल एक फैट लाइक सब्सटेंस है जो हमारे बहुत सारे बॉडी फंक्शंस में हेल्प करता है एंड फोकस शुड बी प्राइमरी वे ऑफ मैनेजिंग द बैड कोलेस्ट्रॉल, यानी कि हम कैसे अपने कॉमोर्बिडिटीज कैसा मतलब जो है मतलब हम ग़िज़ा से हम कैसे हम वेल कम कर सकते हैं दवा लेने से, यानी कि इलाज में ग़िज़ा करेंगे फिर जब उसके बाद इलाज में दवा करेंगे। अब होम रेमेडीज में जैसे कि सॉल्ट है, लेमन वाटर यूज़ कर सकते हैं हम, जिंजर वाटर है, अलसी लहसुन उसमें अरबिया हल्दी है एंड जो है अखरोट वॉलनट्स हो सकते हैं, ड्राई फ्रूट्स दालचीनी हो सकता है। इट्स मेन मीनिंग इसका कहना है नॉट ऑल कोलेस्ट्रॉल आर बैड एंड डाइटरी कोलेस्ट्रॉल अलोन इज नॉट एक्चुअली अ मेजर कंसर्न फॉर मोस्ट पीपल। यानी कि क्या है इसमें आजकल जो है ज़्यादा लाइफस्टाइल डिसऑर्डर जैसे कि हार्ट डिजीजेस, क्रॉनिक लीवर एंड ಎಲ್ಲರೂ ಸೇರಿ ಉತ್ಸುಕತೆಯಿಂದ ಮಾಡಿರುತ್ತಾರೆಂದು ಹರ್ಷ ವ್ಯಕ್ತಪಡಿಸಿದರು. ಕಲಬುರಗಿ ನಗರದ ನ್ಯಾಷನಲ್ ಪಿಯು ಕಾಲೇಜು ಪ್ರಥಮ ವರ್ಷ ವಿಜ್ಞಾನ ವಿದ್ಯಾರ್ಥಿಗಳಿಗೆ ಯುನಾನಿ ಪದ್ಧತಿ ವಿವಿಧ ಚಿಕಿತ್ಸೆಗಳ ಬಗ್ಗೆ ವಿವರಿಸಿದರು. ಗಿಡಮೂಲಿಕೆಗಳು ಮತ್ತು ವೈದ್ಯಕೀಯದಲ್ಲಿ ಅವುಗಳು ಐತಿಹಾಸಿಕ ಮಹತ್ವದ ಬಗ್ಗೆ ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು BUMS ಒಂದು ಅತ್ಯುತ್ತಮ ಆಯ್ಕೆಯಾಗಿದೆ ಎಂದರು. ಯುನಾನಿಯಲ್ಲಿ ಪದವಿ ಪಡೆದ ನಂತರ ಸ್ನಾತಕೋತ್ತರ ಪದವಿ, PhD ದಂತಹ ಉನ್ನತ ಶಿಕ್ಷಣದ ಅವಕಾಶಗಳಿವೆ. ಸರ್ಕಾರಿ ಮತ್ತು ಖಾಸಗಿ ಯುನಾನಿ ಕಾಲೇಜುಗಳ ಬಗ್ಗೆ ಹೇಳಿದರು. ಇನ್ನು ಉದ್ಯೋಗಾವಕಾಶಕ್ಕೆ ಬಂದರೆ ಖಾಸಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಕಾಲೇಜುಗಳಲ್ಲಿ, ಔಷಧ ಸಂಶೋಧನೆ ಕೇಂದ್ರದಲ್ಲಿ ಸ್ವಯಂ ವೈದ್ಯ ವೃತ್ತಿಯನ್ನು ಇನ್ನು ಹಲವಾರು ಕ್ಷೇತ್ರಗಳಲ್ಲಿ ಉತ್ತಮವಾದ ಉದ್ಯೋಗಾವಕಾಶವಿದೆ ಎಂದರು. ನಂತರ ಎಲ್ಲ ವಿದ್ಯಾರ್ಥಿಗಳಿಗೆ ಯುನಾನಿ ಚಿಕಿತ್ಸೆ ನಿಮ್ಮ ಸೇವೆಯಲ್ಲಿ ಎಂಬುವ ಬುಕ್ಲೆಟ್ಗಳನ್ನು ವಿತರಿಸಲಾಯಿತು. ಫೆಬ್ರವರಿ 28ರಂದು ಕಲಬುರಗಿ ನಗರದ ಶೇಖ್ ರೋಜಾ ದರ್ಗಾದಲ್ಲಿ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಆಯುಷ್ ಚಿಕಿತ್ಸೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಿದರು. ಉಚಿತ ಆರೋಗ್ಯ ತಪಾಸಣೆ ಜೊತೆಯಲ್ಲಿ ಉಚಿತ ಔಷಧ ವಿತರಣೆ ಮಾಡಲಾಯಿತು. ಸರ್ಕಾರಿ ಯುನಾನಿ ಆಸ್ಪತ್ರೆಯಲ್ಲಿ ಯುನಾನಿ ಚಿಕಿತ್ಸಾ ಪದ್ಧತಿಯಡಿಯಲ್ಲಿ ಮಸಾಜ್, ಸ್ಟೀಮ್ ಬಾತ್, ಕಪ್ಪಿಂಗ್ ಥೆರಪಿ ಮತ್ತು ಇತರ ಚಿಕಿತ್ಸೆಗಳು ಲಭ್ಯವಿದ್ದು ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಲು ಮನವಿ ಮಾಡಿದರು.